ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ವರ್ಷ ನಾನು ಇದನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇರ್ತೇನೆ ನಿಮಗೆ. ಯಾಕಂದರೆ ಎಲ್ಲರಿಗೂ ಕೂಡ ಗೊತ್ತಾಗಲಿ ಏನು ಅಂದರೆ ಇಂಗ್ಲೀಷಲ್ಲಿ ಯಾಕೆ ಔಟ್ ಆಫ್ ಔಟ್ ಬರೋಲ್ಲ, ಎಷ್ಟು ಜನ ತೆಗಿತಾರೆ ಆಲ್ ಓವರ್ ಕರ್ನಾಟಕದಲ್ಲಿ. ಯಾಕಂದ್ರೆ ನಿಮಗೂ ಗೊತ್ತಾಗಬೇಕಲ್ವಾ 100 ಔಟ್ ಆಫ್ 100 ಎಷ್ಟು ಜನಕ್ಕೆ ಬಂದಿದೆ ಅಂತ. ಯಾಕಂದರೆ ಕಾಲೇಜಲ್ಲೆಲ್ಲ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಕೈ ಎತ್ತಿ ತೋರಿಸ್ಬಿಡ್ತಾರೆ, ಏನು ರೀ ಯಾರೂ ಇಲ್ಲಲ್ಲ ಔಟ್ ಆಫ್ ಔಟು ಅಂತ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ 100ಕ್ಕೆ 100 ತೆಗೆದುಕೊಂಡಿದ್ದಾರೆ ಅಂದರೆ ಕೇವಲ 11 ಜನ ಮಾತ್ರ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಆಗಿರ್ತಾರೆ. ಈಗ ನಿಮಗೆ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಎಕ್ಸಾಮ್ 1 ಬರೆದಾಗ ಇಡೀ ಸೈನ್ಸು, ಕಾಮರ್ಸು, ಆರ್ಟ್ಸ್ ವಿದ್ಯಾರ್ಥಿಗಳಲ್ಲಿ 5414 ವಿದ್ಯಾರ್ಥಿಗಳು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಇದರ ಅರ್ಥವೇನು ಮಕ್ಕಳೇ? ನಿಮ್ಗೆ ಅರ್ಥ ಆಗುತ್ತೆ, ಮತ್ತೆ ನಾನು ಹೇಳುವ ಅವಶ್ಯಕತೆ ಇಲ್ಲ. ಅಂದರೆ ಕನ್ನಡ ಒಂದು ಪ್ಲಸ್ ಪಾಯಿಂಟ್ ಇದ್ದಂಗೆ ಕನ್ನಡ ತೆಗೆದುಕೊಂಡು ಬರೆದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಕರೆಕ್ಷನ್ ಮೌಲ್ಯಮಾಪನ ಆಗಿರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಅವರಿಗೊಂದು ಸಲ್ಯೂಟು ಸರ್. ಮಕ್ಕಳ ಜೀವನ ಹಾಳು ಮಾಡಿಲ್ಲ, ಒಳ್ಳೆ ಅಂಕಗಳನ್ನು ಕೊಟ್ಟಿದ್ದೀರಾ. ಇಂಗ್ಲೀಷು ಕಿತ್ತೋಗಿರೋ ನನ್ನ ಮಕ್ಕಳು, ನಾನು ಇಂಗ್ಲೀಷೇ ಪಾಠ ಮಾಡೋದು, ನಾನು ವ್ಯಾಲ್ಯೂಯೇಷನ್ನೇ ಹೋಗೋದು, ಆದರೆ ಅಲ್ಲಿ ಹಾಗೆ ಮಾಡ್ತಾರಪ್ಪ. ನನಗೆ ಭಾಳ ಬೇಜಾರಿದೆ ಈ ಸಲ ವ್ಯಾಲ್ಯೂಯೇಷನ್ ಹೋದಾಗ. ದೇ ಡಿಡ್ ಲೈಕ್ ದಿಸ್, ದೇ ಡಿಡ್ ನಾಟ್ ಅಲೋ ಅಸ್ ಟು ಗಿವ್ ಮಾರ್ಕ್ಸ್. ಆಯಿತಾ, ಭಾಳ ಅದು ಯಾಕೆ ಪಾಕೆಟಿಂದ ಕೊಟ್ಟಂಗೆ ಮಾಡ್ತಾರೆ. ಆಯಿತಾ, ನಾವೇನು ಉಚಿತವಾಗಿ ಕೊಡ್ತಾ ಇಲ್ಲ. ಫೇಲ್ ಆದವ್ರಿಗೆ ಪಾಸ್ ಮಾಡಿದಾಗ ಬೇರೆ ರೀತಿ ಇರ್ತಾರೆ. ಏನಿಹೋ ನೋಡಿ, ಇಂಗ್ಲೀಷ್ ಆಲ್ ಓವರ್ ಕರ್ನಾಟಕ ಕೇವಲ 11 ಜನ ವಿದ್ಯಾರ್ಥಿಗಳು ಮಾತ್ರ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿರುವಂಥದ್ದು. ಸ್ವಲ್ಪ ಮ್ಯಾನೇಜ್ಮೆಂಟಿಗೂ ಗೊತ್ತಾಗಬೇಕು, ಹೌದಲ್ವಾ? ಬರೇ ಕಾಲೇಜಿಂದಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು ಜನ ತೆಗೆದಿದ್ದಾರೆ ಅನ್ನೋದು ಬೇಕಲ್ವಾ. ನೆಕ್ಸ್ಟು ಹಿಂದಿನಲ್ಲಿ 43 ಜನ ತೆಗೆದುಕೊಂಡಿದ್ದಾರೆ. ಮಲಯಾಳಂ ಬಿಡಿ, ಉರ್ದು ಬಿಡಿ. ಆಯಿತಾ, ಸಂಸ್ಕೃತ 2536. ನಾನು ನಿಮ್ಗೆ ಅವತ್ತೇ ಹೇಳಿದೆ, ಸಂಸ್ಕೃತ ಒಂದು ಪ್ಲಸ್ ಪಾಯಿಂಟ್ ಇದ್ದಂಗ್ರಪ್ಪ ನಿಮಗೆ ಅಂತ. ನಂತರದಲ್ಲಿ ಐಚ್ಛಿಕ ಇತಿಹಾಸ 958 ಜನ, ಅರ್ಥಶಾಸ್ತ್ರ 613 ಜನ, ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸು 2013 ಜನ. ಆಯಿತಾ, ನಂತರದಲ್ಲಿ ಭೌತಶಾಸ್ತ್ರ ಅಂದರೆ ಫಿಸಿಕ್ಸಲ್ಲಿ 70 ಔಟ್ ಆಫ್ 70 ಪ್ಲಸ್ 30 ಔಟ್ ಆಫ್ 30 ಇಂಟರ್ನಲ್ ಕೊಡಲಾಗಿದೆ. ಹಾಗಾಗಿ ಇಲ್ಲೇನು ಅಂತ ಹೇಳಿದರೆ ವಿಷಯವಾರು 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳ ಪಟ್ಟಿ, ವಿದ್ಯಾರ್ಥಿಗಳ ಸಂಖ್ಯೆ. ಫಿಸಿಕ್ಸಲ್ಲಿ 496 ಜನ 100ಕ್ಕೆ 100 ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ರಾಸಾಯನಶಾಸ್ತ್ರ ಅಂತ ಹೇಳಿದರೆ ಕೆಮಿಸ್ಟ್ರಿ 613 ಸ್ಟೂಡೆಂಟ್ಸ್, ಹೌದಲ್ವಾ, ಸೆಕ್ಯೂರ್ಡ್ 100 ಔಟ್ ಆಫ್ 100 ಇನ್ ದೇರ್ ಬೋರ್ಡ್ ಎಕ್ಸಾಮ್. ಗಣಿತಶಾಸ್ತ್ರ, ಹೌದಲ್ವಾ. ನಂತರದಲ್ಲಿ ಜೀವಶಾಸ್ತ್ರ ಅಂದರೆ ಬಯೋ ಸಬ್ಜೆಕ್ಟಲ್ಲಿ 2346 ಜನ ಕರ್ನಾಟಕ ರಾಜ್ಯದಲ್ಲಿ 100ಕ್ಕೆ 100 ಅಂಕಗಳು 70 ಔಟ್ ಆಫ್ 70, 30 ಔಟ್ ಆಫ್ 30 ಪ್ರಾಕ್ಟಿಕಲ್ ತೆಗೆದುಕೊಂಡಿದ್ದಾರೆ. ಕ್ಲಿಯರ್. ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ 1137 ಜನ ಈ ರೀತಿಯಾಗಿ ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆದುಕೊಂಡಿರುವಂಥದ್ದಾಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಏನು ಚಿಂತೆ ಪಡಬೇಡಿ. ನಿಮ್ಮ ಆನ್ಯುವಲ್ ಎಕ್ಸಾಮ್ 2ನಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ತೆಗೆದು ನಿಮ್ಮ ತಂದೆ ತಾಯಿಗೆ ಖುಷಿ ಪಡಿಸ್ತೀರಾ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.